ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಕೇದಾರ ವೈಭವ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಶೋಭಾ ಅವರೇ, ನೀವು ಆವಾಗಲೇ ಪ್ರಕೃತಿಯ ಭೀಕರತೆಯನ್ನು ನೀವು ಯಾವ ರೀತಿ ಕಂಡ್ರಿ, ಜೊತೆಗೆ ಮನುಷ್ಯ ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ನೀವು ಒಂದು ಮಾತು ಹೇಳ್ತಿದ್ರಿ. ಇಲ್ಲಿ ಇನ್ನೊಂದು ವಿಷಯ ನನಗೆ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಏನು ಅಂತಂದರೆ, ಎಸ್ಪೆಷಲಿ ಈ ಕೇದಾರ್ನಾಥ, ಉತ್ತರಾಖಂಡ ಆ ಕಡೆಗಳಲ್ಲಿ ಜಾಸ್ತಿ ಮಳೆಯಾಗುವಂಥದ್ದು, ಲ್ಯಾಂಡ್ಸ್ಲೈಡ್ಸ್ ಆಗುವಂಥದ್ದು ಸಿಕ್ಕಾಪಟ್ಟೆ ಕಾಮನ್. ಆದರೂ ಕೂಡ ಮನುಷ್ಯ ಎಲ್ಲೋ ಒಂದು ಕಡೆ ಪ್ರಕೃತಿ ಮಾತೆಯನ್ನು ಮೀರಿ ಧಿಕ್ಕರಿಸಿ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತಾನೋ ಹ್ಯೂಮನ್ ಇಂಟರ್ಫರೆನ್ಸ್ ಅಂತಾನೋ ಮಾಡ್ತಾ ಹೋಗಿದ್ದರಿಂದ ಅದಿನ್ನೂ ಅಗ್ರಿವೇಟ್ ಆಯಿತು ಅಂತ ನಿಮ್ಗೆ ಅನ್ಸೋದಿಲ್ವಾ? ನಾವು ಉತ್ತರಾಖಂಡದ ಪ್ರವಾಸ ಮಾಡುವಾಗಲೆಲ್ಲ ಇದು ಅನಿಸುತ್ತೆ. ಯಾಕಂದ್ರೆ ಉತ್ತರಾಖಂಡ ಇರುವುದೇ ಅದೊಂದು ಬೆಟ್ಟ ಗುಡ್ಡಗಳ ಪ್ರದೇಶ, ಪೂರ್ತಿ ಹಿಮಾಲಯದ ಬೇರೆ ಬೇರೆ ಪ್ರಕಾರಗಳು ಅಷ್ಟೇ. ಒಂದು ಹಿಮಾಲಯದ ಅತ್ಯಂತ ದಟ್ಟವಾದ ಕಾಡು, ಇನ್ನೊಂದು ಹಿಮಾಲಯದ ಹಿಮ ಇರುವಂತ ಬೆಟ್ಟಗಳು. ಈ ಎರಡೂ ಬೆಟ್ಟಗಳು ಕೂಡ ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ ಅತ್ಯಂತ ಯೋಗ್ಯವಾದ ಬೆಟ್ಟಗಳು. ಆದ್ರೆ ಯಾವಾಗ ಬೇಕಾದ್ರೆ ಅದು ಮಣ್ಣು ಕುಸಿತಾ ಇರುತ್ತೆ. ಆದ್ರೆ ಕಾಡಿರುವಲ್ಲಿ ಸ್ವಲ್ಪ ಈ ಬೇರುಗಳೆಲ್ಲ ಗಟ್ಟಿ ಹಿಡಿದಿರುವಂತ ಕಾರಣಕ್ಕಾಗಿ ಸ್ವಲ್ಪ ನಿಧಾನ ಆಗುತ್ತೆ. ಎಲ್ಲಿ ಕಾಡಿಲ್ಲ, ಬರೀ ಹಿಮ ಬೀಳುತ್ತೆ. ಹಿಮ ಬೀಳುವಲ್ಲಿ ಮರ ಬೆಳೆಯಲ್ಲ ಹೆಚ್ಚಾಗಿ. ಆ ಹಿಮ ಬೀಳುವಂತಲ್ಲಿ ಅಂತೂ ಮಣ್ಣು ಕೊರಿತಾನೆ ಇರುತ್ತೆ, ಮಣ್ಣು ಬೀಳ್ತಾನೆ ಇರುತ್ತೆ, ಅದನ್ನ ತೆಗಿತಾನೆ ಇರಬೇಕು ರಸ್ತೆ ಮೇಲೆ. ಇದು ಕಾಮನ್ ಆಗಿ ಇರುತ್ತೆ. ಒಂದು ನಾವಲ್ಲಿ ಗಮನಿಸಿರುವಂಥದ್ದು ಉತ್ತರಾಖಂಡದಲ್ಲಿ, ನಂಗೆ ಅನ್ಸುತ್ತೆ ಅದು ವಿಜ್ಞಾನಿಗಳ ಪ್ರಕಾರ ಮತ್ತು ಪರಿಸರ ಹೋರಾಟಗಾರರ ಪ್ರಕಾರ, ಅವರೇನು ಅವತ್ತಿಂದ ಇವತ್ತಿನ ತನಕ ವಾದ ಮಾಡ್ತಾ ಇದ್ದಾರೆ, ಉತ್ತರಾಖಂಡದ ಯಾವುದೇ ಪ್ರದೇಶದಲ್ಲಿ ನಾವು ಇಂಡಸ್ಟ್ರಿ ಮಾಡಕ್ಕೆ ಮತ್ತು ಹೈಡಲ್ ಪ್ರಾಜೆಕ್ಟ್ಸ್ ಮಾಡಕ್ಕೆ ಅದು ಸೂಕ್ತವಾದ ಭೂಮಿ ಅಲ್ಲ. ಉತ್ತರಾಖಂಡದ ಎಲ್ಲಾ ಭಾಗದಲ್ಲಿ ಅತ್ಯಂತ ರಭಸವಾಗಿ ನದಿಗಳು ಹರಿತವೆ. ಈ ನದಿಗಳು ಹರಿತವೆ ಅನ್ನುವಂತ ಕಾರಣಕ್ಕಾಗಿ ನೀವು ಬಂಡೆಗಳನ್ನು ಹೊಡೀರಿ, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿ ನೀವು ಹೈಡಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕಾಗಿ ಅನ್ನುವಂಥದ್ದು. ಈಗ ಉತ್ತರಾಖಂಡ ರಾಜ್ಯಕ್ಕೆ ಅಷ್ಟೊಂದು ವಿದ್ಯುತ್ ಬೇಡ, ಬೇರೆಲ್ಲ ವಿದ್ಯುತ್ ಸಪ್ಲೈ ಮಾಡೋದಕ್ಕಾಗಿ ನಾವು ಅಲ್ಲೇನೋ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಪ್ರಕೃತಿ ಇದರಿಂದಾಗೆ ಮುನಿಸ್ಕೊಂಡಿದೆ ಅಂತ ಅನ್ಸುತ್ತೆ. ಈಗ ಒಂದು ವರದಿಯ ಪ್ರಕಾರ ಕೇದಾರದ ಸುತ್ತಮುತ್ತ ಸುಮಾರು 14 ಪ್ರಾಜೆಕ್ಟ್ಸ್ಗೆ ಇವರು ಅನುಮತಿ ಕೊಟ್ಟಿದ್ರು. ಅದು ಸರ್ಕಾರ ಅಲ್ಲ, ಖಾಸಗಿಯವರಿಗೆ ಅನುಮತಿ ಕೊಟ್ಟಿದ್ರು. ಆ ಖಾಸಗಿಯವರಿಗೆ ಅವ್ರಿಗೇನು ಭಕ್ತಿ ಇಲ್ಲ, ಅವ್ರಿಗೆ ಭಾವ ಇಲ್ಲ, ಅವರಿಗೆ ದೇವಸ್ಥಾನ ಬೇಕಿಲ್ಲ, ಅವರಿಗೆ ನದಿ ಬೇಕಾಗಿಲ್ಲ, ಅವರಿಗೆ ಬೇಕು ನಾವು ಬಂಡವಾಳ ಹಾಕಬೇಕು, ಆ ಬಂಡವಾಳವನ್ನು ಲಾಭದಾಯಕವಾಗಿ ತೆಗಿಬೇಕು. ಇದು ಒಂದೇ ದೃಷ್ಟಿಕೋನ ಅವರದ್ದು. ಅದರ ಸಲುವಾಗಿ ಇವತ್ತು ಅಲ್ಲಿ ಸುತ್ತಮುತ್ತ ಎಲ್ಲ ಹೈಡಲ್ ಪ್ರಾಜೆಕ್ಟ್ಸ್ ಮಾಡಿ ಕೆಳಗಡೆ ಬಂಡೆಗಳನ್ನು ಹೊಡೆದು ಅಣೆಕಟ್ಟುಗಳನ್ನು ಕಟ್ಟಿ ಇನ್ನು ಬಿಲ್ಡಿಂಗ್ ಗಳನ್ನು ಕಟ್ಟಕ್ಕೆ ಶುರು ಮಾಡಿದ ಕಾರಣಕ್ಕಾಗಿ ಆ ಮಣ್ಣು ಮತ್ತಷ್ಟು ಲೂಸ್ ಆಯ್ತು. ಮಳೆ ಬರುವಂತ ಸಂದರ್ಭದಲ್ಲಿ ಎಲ್ಲ ಕೊಚ್ಕೊಂಡು ಬಂತು, ಬೆಟ್ಟನು ಬಿದ್ದುಬಿಡ್ತು ಅನ್ನುವಂಥದ್ದು ಒಂದು ವರದಿ ಇದೆ. ಅದರ ಜೊತೆಗೆ ಇವತ್ತು ತೆಹರಿ ಡ್ಯಾಮ್ ಬಗ್ಗೆ ಬಹಳಷ್ಟು ಹೋರಾಟಗಳು ನಡೆದಿದ್ದಾವೆ. ನಾನೇ ಬಹಳ ಮೇಧಾ ಪಡ್ಕರ್ ಅಂತವರು ಬಹಳ ಚಿಕ್ಕ ವಯಸ್ಸಿನಿಂದ ಈ ಒಂದು ತೆಹರಿ ಡ್ಯಾಮ್ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಬಂದ್ರು. ಎಲ್ಲ ಪರಿಸರ ಹೋರಾಟಗಾರರು ಮಾಡಿದ್ರು. ನಾವು ಅದರ ಬಗ್ಗೆ ಧ್ವನಿ ಎತ್ತಿದ್ವಿ. ನಾನು ಇನ್ನೂ ಕಾಲೇಜಲ್ಲಿದ್ದೆ ಆವಾಗ ಧ್ವನಿ ಎತ್ತಿದ್ವಿ. ಇವತ್ತು ಅದು ಸತ್ಯ ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಮೊನ್ನೆ ತೆಹರಿ ಡ್ಯಾಮ್ ನ ಮೇಲ್ಗಡೆನೆ ಒಂದಿನ ರಾತ್ರಿ 24 ಅವರ್ಸ್ ನಾವು ವಾಸ ಮಾಡಿದ್ವಿ. ವಾಸ ಅಂದ್ರೆ ರಸ್ತೆಯಲ್ಲಿ ವಾಸ ಮಾಡಿದ್ವಿ. ಆ ಡ್ಯಾಮಿನ ಮೇಲ್ಗಡೆ ಬರ್ಲಿಕ್ಕೆ ದಾರಿ ಇರ್ಲಿಲ್ಲ, ಅದಕ್ಕೆ ಅಲ್ಲೇ ಇದ್ವಿ. ಇವತ್ತೆಷ್ಟು ಅದು ಸತ್ಯ ಅನಿಸುತ್ತೆ ಅಂದ್ರೆ, ನೀವು ತೆಹರಿ ಡ್ಯಾಮ್ ನಲ್ಲಿ ಡ್ಯಾಮ್ ಇನ್ನೊಂದು 10 ವರ್ಷಕ್ಕೆ ಇರುವುದೇ ಇಲ್ಲ. ಯಾಕಂದ್ರೆ ಅದು ಪೂರ್ತಿ ಮಣ್ಣಿಂದ ಮುಚ್ಚಿಕೊಳ್ಳುತ್ತೆ. ಇವತ್ತು ಮರದ ದೊಡ್ಡ ಇಡೀ ಮರಗಳೇ ಈ ನದಿಗೆ ಕೊಚ್ಕೊಂಡು ಬಂದಿರುವಂತದ್ದು ಅದಕ್ಕೆ ಸೇರ್ತಾ ಇದೆ. ಡ್ಯಾಮಿಗೆ ಕಲ್ಲು ಬಂಡೆಗಳು ಬರ್ತಾ ಇದಾವೆ, ಮಣ್ಣಂತೂ ಲೆಕ್ಕನೇ ಇಲ್ಲ. ಅಷ್ಟು ಸ್ಲರಿ ನೀರುಗಳು ಅಲ್ಲಿ ಬರ್ತಾ ಇದಾವೆ. ಅದು ಒಂದಲ್ಲ ಒಂದು ದಿನ ಪೂರ್ತಿ ಈ ಡ್ಯಾಮೇ ಕೊಚ್ಚೆಯಿಂದ ಮುಳುಗಡೆ ಆಗುತ್ತೆ. ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಏನು ಕೇವಲ ಹೈಡಲ್ ಪವರ್ಗಾಗಿ ಅಲ್ಲಿ ಕೃಷಿ ಇಲ್ಲ. ಈಗ ನಾವು ಕೃಷ್ಣಾ ಡ್ಯಾಮ್ ತಗೊಂಡ್ರೆ ಅಥವಾ ಕಾವೇರಿ ತಗೊಂಡ್ರೆ ಸಾವಿರಾರು ಲಕ್ಷಾಂತರ ಎಕರೆಗೆ ನೀರಾವರಿ ಕೊಡಬಹುದು, ನೀರು ಕೊಡಬಹುದು, ಕೃಷಿ ಮಾಡಬಹುದು ಅನ್ನೋಂಥ ಒಂದು ಭಾವನೆ ಇದೆ. ಆದ್ರೆ ಅಲ್ಲಿ ಅದು ಯಾವುದೇ ಇಲ್ಲ. ನೀವು ಉತ್ತರಾಖಂಡದಲ್ಲಿ ಯಾವುದೇ ಈ ರೀತಿಯ ಕೃಷಿ ಮಾಡಕ್ಕೆ ಆಗಲ್ಲ, ನೀರು ಆಯ್ಸಕ್ಕೆ ಆಗಲ್ಲ. ಯಾಕಂದ್ರೆ ಪೂರ ಬೆಟ್ಟ ಪ್ರದೇಶ. ಕೇವಲ ಹೈಡಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅನ್ನುವಂತ ಒಂದು ದೊಡ್ಡ ಯೋಚನೆ ಮಾಡಿ ಇವರು ತೆಹರಿ ಡ್ಯಾಮ್ ಕಟ್ಟಿರುವಂತದ್ದು ತೀರಾ ಅವೈಜ್ಞಾನಿಕ. ಈಗಲೂ ಯೋಚನೆ ಮಾಡಬೇಕು. ಏನಾದ್ರೂ ತೆಹರಿ ಡ್ಯಾಮಿಗೆ ಅನಾಹುತ ಆದ್ರೆ ನಂಗೆ ಅನ್ಸುತ್ತೆ ಹರಿದ್ವಾರ, ಋಷಿಕೇಶ, ಡೆಲ್ಲಿ ತನಕ ನಮ್ಗೆ ಅನಾಹುತ ತಪ್ಪಿದ್ದಲ್ಲ. ಇವತ್ತು ಸರ್ಕಾರ ಯೋಚನೆ ಮಾಡಬೇಕಾದಂತ ಸ್ಥಿತಿ ಇದೆ. ಅದಕ್ಕಾಗಿ ನಾವು ಯೋಜನೆಗಳನ್ನು ಮಾಡುವಾಗ ಪರಿಸರವನ್ನ ಲೆಕ್ಕಕ್ಕಿಟ್ಕೊಂಡು, ಪ್ರಕೃತಿ ಮಾತೆಯನ್ನ ಲೆಕ್ಕಕ್ಕಿಟ್ಕೊಂಡು ಮತ್ತು ವೈಜ್ಞಾನಿಕ ರಿಪೋರ್ಟ್ ಅನ್ನು ಲೆಕ್ಕಕ್ಕಿಟ್ಕೊಂಡು ಮಾಡುವಂಥದ್ದು ತುಂಬಾ ಅನಿವಾರ್ಯ ಇದೆ ಅಂತ ನಂಗೆ ಅನ್ಸುತ್ತೆ. ಗುರುಗಳೇ, ನೀವೇನಂತೀರಿ? ಇಲ್ಲಿ ಇವರು ಪ್ರತ್ಯಕ್ಷವಾಗಿ ಎಲ್ಲವನ್ನು ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಖಂಡಿತ. ನಮಗೇನಾಗಿದೆ ಇಲ್ಲಿ ಅಂದರೆ, ಹಿಮಾಲಯ, ಆಮೇಲೆ ಈಶಾನ್ಯದಲ್ಲಿ ಚೈನಾ, ಪೂರ್ವದಲ್ಲಿ ನಮಗೆ ನೇಪಾಳದ ಮಧ್ಯೆ ಇರ್ತಕ್ಕಂಥದ್ದು ಉತ್ತರಾಖಂಡ. ಹಾಗಾಗಿ ಹಿಮಾಲಯ ಹಿಂದ್ಗಡೆ ಇದೆ. ಈಗ ನಾವು 2000 ಇಸವಿಯಲ್ಲಿ ಎಲ್ಲ ಜ್ಯೋತಿಷಿಗಳು ಸೇರಿ ಕೂತು ಮಾತಾಡುವಾಗ ಪ್ರಳಯ ಆಗತ್ತೆ ಅಂತ ಹೇಳಿದ್ವಿ. ಪ್ರಳಯ ಯಾವ ರೀತಿಯಲ್ಲಿ ಪ್ರಳಯ ಆಗತ್ತೆ ಅಂದರೆ, ಒಂದು ಪ್ರಾಕೃತಿಕ ವಿಕೋಪ,
ಪ್ರಾಕೃತಿಕ ವಿಕೋಪ ಯಾವಾಗ ಆಗುತ್ತೆ? ಸೂರ್ಯನಲ್ಲಿ ಓಝೋನ್ ಪದರ ಕಡಿಮೆ ಆಗ್ತದೆ. ಇದು ಎಲ್ಲ ಕಡೆ ಬಂದಿರೋ ವಿಚಾರ, ಓಕೆ, ಎಲ್ಲ ಸೈಂಟಿಸ್ಟ್ಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹಿಮ ಪರ್ವತ ಕರಗ್ತಾ ಬರುತ್ತೆ. ಇಲ್ಲಿ ಏನಾಗಿದೆ, ಇಲ್ಲಿ ಗ್ಲೇಷಿಯರ್ಸ್ ಇದೆ. ಎಲ್ಲಿ ನಮ್ಮ ಕೇದಾರ್ನಾಥ ಹಿಂಭಾಗದಲ್ಲೂ ಇದೆ, ಮುಂಭಾಗದಲ್ಲೂ ಇದೆ. ಆ ಗ್ಲೇಷಿಯರ್ಸ್ ಎಲ್ಲ ಏನಾಗ್ತಾ ಇದೆ, ಕರಗ್ತಾ ಇದೆ. ಇಲ್ಲಿ 16 ಸಿಸ್ಮಿಕ್ ಝೋನ್ ಇದ್ದಂಗೆ. ಹೌದು, ಅದಷ್ಟೇ ಅಲ್ಲ, ಅದು ಐಸ್ ಇದು ಕರಗ್ತಾ ಒಟ್ಟಿಗೆ ಲಂಸಮಾಗಿ ಬರುತ್ತೆ. ಸಡನ್ ಆಗಿ ಬಂದಾಗ ಅದು ಪ್ರವಾಹನೇ. ಈ 16 ಜೂನ್ ಏನಾಯ್ತು, ಸಂಜೆ 7:30ಕ್ಕೆ ದೊಡ್ಡ ಭೂಕುಸಿತ. ಆ ಭೂಕುಸಿತ ಏನಾಯ್ತು, ಈ ನರ್ಮದಾ ನದಿಗೆ ಕ್ಷಮಿಸ್ಬೇಕು ಈ ನದಿಗೆ ಬಿದ್ದಿದ್ರಿಂದ ಏನಾಯ್ತು, ಒಟ್ಟಿಗೆ ಮಂದಾಕಿನಿ ನದಿಗೆ ಬಿದ್ದಿದ್ರಿಂದ ಒಂದು ಸಣ್ಣ ಕಲ್ಲು ಬಿದ್ದರೆ ನೀರು ಎಷ್ಟು ಹೊರಗಡೆ ಬರುತ್ತೆ. ಅಂತರಲ್ಲಿ ದೊಡ್ಡ ಒಂದು ಗುಡ್ಡೆ ಪರ್ವತ ತರದ್ದು ಬಿದ್ದರೆ ಕೆಳಗಡೆ ಏನಾಗಬೇಕು. ಓಕೆ, ರೈಟ್. ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ ಗುರುಗಳೇ. ವೀಕ್ಷಕರಲ್ಲಿ ಆ ಭೀಕರತೆ ಯಾವ ರೀತಿ ಇತ್ತು ಅದರ ವರ್ಣನೆಯನ್ನು ಶೋಭಾ ಕರಂದ್ಲಾಜೆ ಅವರು ಕೊಡ್ತಾ ಇದ್ರು. ಜೊತೆಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂಡ ಅದರ ಬಗ್ಗೆ ಸಾಕಷ್ಟು ಇನ್ಸೈಟ್ಸ್ಗಳನ್ನು ಕೊಡ್ತಾ ಇದ್ರು. ಆಲ್ ರೈಟ್, ಪ್ರಕೃತಿ ವಿಕೋಪ, ಪ್ರಕೃತಿ ಮಾತೆ ತನ್ನ ವಿಕೋಪವನ್ನ ತೋರಿಸಲು ಸಾಕಷ್ಟು ಡಿಸಾಸ್ಟರ್ ಕೂಡ ಆಯಿತು. ಅದು ಆ ಕಡೆ ಇಟ್ಟು ನಾವು ಮುಂದಿನ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ, ಮುಂದೆ ಕೇದಾರ್ನಾಥವನ್ನ ಒಂದು ಸೇಫೆಸ್ಟ್ ಪಿಲ್ಗ್ರಿಮೇಜ್ ಸೆಂಟರ್ ಆಗಿ ನಾವು ಯಾವ ರೀತಿ ಮಾಡಬಹುದು, ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮುಂದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.